ಭಾರಿ ವಿವಾದಕ್ಕೆ ಕಾರಣ ಆಗಿರುವಂತಹ ಕೆಡಿ ಸಿನಿಮಾದ ಸರ್ಸೆ ನಿನ್ನ ಸೆರಗ ಸರ್ಸೆ ಹಾಡಿನ ಬಗ್ಗೆ ನಟಿ ನೋರಾ ಫತೇಹಿ ಅವರು ಮೊದಲ ಬಾರಿಗೆ ಮೌನವನ್ನ ಮುರಿದಿದ್ದಾರೆ. ಈ ಹಾಡಿನಲ್ಲಿ ಅಶ್ಲೀಲ ಸಾಹಿತ್ಯ ಇದೆ ಅಂತ ಕಾರಣಕ್ಕೆ ದೇಶದಾದ್ಯಂತ ಆಕ್ರೋಶ ವ್ಯಕ್ತವಾಗಿದೆ. ಹಿಂದಿ ವರ್ಷನ್ ಹಾಡನ್ನ ಕೂಡಲೇ ಡಿಲೀಟ್ ಏನೋ ಮಾಡಲಾಯಿತು. ಆದ್ರೆ ಇಷ್ಟೆಲ್ಲಾ ವಿವಾದ ಆಗಿದ್ದಕ್ಕೆ ನಟಿ ನೋರಾ ಫತೇಹಿ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಹಾಡಿನಲ್ಲಿ ಇಷ್ಟು ಕೆಟ್ಟ ಸಾಹಿತ್ಯ ಇದೆ ಅನ್ನೋದು ನನಗ್ ಗೊತ್ತೇ ಇರ್ಲಿಲ್ಲ ಅಂತ ಹೇಳಿ ನೋರಾ ಅವರು ಹೇಳ್ಕೊಂಡಿದ್ದಾರೆ. ಎಸ್, ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋವನ್ನ ಹಂಚಿಕೊಂಡಿರುವಂತಹ ನೋರಾ ಫತೇಹಿ ಎಲ್ಲವನ್ನು ಎಳೆ ಎಳೆಯಾಗಿ ವಿವರಿಸಿದ್ದಾರೆ. ಕೆಲವು ವಿಷಯಗಳನ್ನ ನಾನು ಸ್ಪಷ್ಟಪಡಿಸಬೇಕಿದೆ. ನಾನು ಈ ಹಾಡನ್ನ 3 ವರ್ಷಗಳ ಹಿಂದೆ ಕನ್ನಡ ಭಾಷೆಯಲ್ಲಿ ಚಿತ್ರೀಕರಿಸಿದ್ದು. ಸಂಜಯ್ ದತ್ ಅವರಂತಹ ದೊಡ್ಡ ಕಲಾವಿದರು ಇರುವಂತಹ ದೊಡ್ಡ ಸಿನಿಮಾ ಅನ್ನುವಂತಹ ಕಾರಣಕ್ಕೆ ನಾನು ಒಪ್ಕೊಂಡಿದ್ದೆ. ಕನ್ನಡ ಭಾಷೆ ನನಗೆ ತಿಳಿಯೋದಿಲ್ಲ. ಶೂಟಿಂಗ್ ಮಾಡ್ಬೇಕಾದ್ರೆ ಹಾಡಿನ ಅರ್ಥ ತಿಳಿಯೋದಕ್ಕೆ ನಾನು ಚಿತ್ರತಂಡದ ಮೇಲೆ ಅವಲಂಬಿತಳಾಗಿದ್ದೆ. ಅವರು ಭಾಷಾಂತರ ಮಾಡಿ ಹೇಳ್ದಾಗ ನನಗೆ ಯಾವುದು ಕೂಡ ಅಸಭ್ಯ ಅಂತ ಅನ್ಸೇ ಇರ್ಲಿಲ್ಲ ಅಂತ ನೋರಾ ಫತೇಹಿ ಅವರು ಹೇಳ್ಕೊಂಡಿದ್ದಾರೆ. ಆದ್ರೆ ಈಗ ಹಿಂದಿಗೆ ಭಾಷಾಂತರ ಮಾಡಿರೋದು ತುಂಬಾ ಆಕ್ಷೇಪಾರ್ಹ ಆಗಿದೆ. ಅದರ ಬಗ್ಗೆ ನನಗೆ ಮಾಹಿತಿಯೇ ಇರ್ಲಿಲ್ಲ. ನನ್ನ ಅನುಮತಿಯನ್ನ ಚಿತ್ರತಂಡದವರು ಪಡೆದುಕೊಂಡಿಲ್ಲ. ಹಾಡು ಬಿಡುಗಡೆಗೆ ನನ್ನನ್ನ ಕರೆದಾಗ ನನ್ನ ಫೋಟೋಗಳನ್ನ ಬಳಸಿದ ರೀತಿ ನೋಡಿ ನನಗೆ ಬೇಸರ ಆಯ್ತು. ನನ್ನ ಮತ್ತೆ ಸಂಜಯ್ ದತ್ ಅವರ ಫೋಟೋಗಳನ್ನ ಎಐ ಮೂಲಕ ಸೃಷ್ಟಿಸಿ ಬಳಸಿದ್ದಾರೆ. ಅದನ್ನ ನಾನು ವಿರೋಧಿಸುತ್ತೇನೆ. ಹಾಡಿನ ಬಿಡುಗಡೆ ಕಾರ್ಯಕ್ರಮದಲ್ಲಿ ನನಗೆ ಕಿರಿಕಿರಿ ಆಯ್ತು ಅಂತ ಕೂಡ ನೋರಾ ಫತೇಹಿ ಇನ್ನು ಹಾಡು ಬಿಡುಗಡೆಯಾಗಿರುವಂತಹ ಟೈಮಲ್ಲಿ ನಾನು ಅಲ್ಲಿ ಎಲ್ಲರ ಎದುರು ಗೌರವಯುತವಾಗಿ ನಡ್ಕೊಳ್ಳೇಬೇಕಾಗಿತ್ತು. ಹಿಂದಿ ವರ್ಷನ್ ಹಾಡು ಪ್ಲೇ ಮಾಡಿದಾಗ ನನಗೆ ಎಲ್ಲ ಕೂಡ ಅರ್ಥ ಆಯ್ತು. ಇದು ವಿವಾದ ಆಗತ್ತೆ ಅನ್ನೋದು ಕೂಡ ಗೊತ್ತಾಯ್ತು. ಯಾಕಂದ್ರೆ ನನಗೆ ಹಿಂದಿ ಅರ್ಥ ಆಗುತ್ತೆ. ಇದು ಸರಿ ಇಲ್ಲ ಅಂತಹ ನಾನು ನಿರ್ದೇಶಕರಿಗೆ ಆಗ್ಲೇ ಎಚ್ಚರಿಕೆಯನ್ನ ಕೊಟ್ಟಿದ್ದೆ. ನಾನು ಸಿನಿಮಾದಿಂದ ಹೊರಗೆ ಬರ್ತೀನಿ. ನಾವು ಯಾವುದೇ ಕಾರಣಕ್ಕೂ ಕೂಡ ಇದನ್ನ ಪ್ರಚಾರ ಮಾಡಲ್ಲ. ನನ್ನ ಘನತೆಗೆ ಧಕ್ಕೆ ಆಗಿದೆ ಅಂತ ನಿರ್ದೇಶಕರಿಗೆ ಹೇಳಿದ್ದೆ ಅಂತ ನೋರಾ ಅವರು ಹೇಳ್ಕೊಂಡಿದ್ದಾರೆ. ಇನ್ನು ನನ್ನಂತ ಕಲಾವಿದರಿಗೆ ಹೆಚ್ಚಿನ ಶಕ್ತಿ ಇರೋದಿಲ್ಲ. ಇಂತಹ ಚಿತ್ರರಂಗದಲ್ಲಿ ನನ್ನ ಅಭಿಪ್ರಾಯವನ್ನ ಯಾರೂ ಕೇಳಲ್ಲ. ವಿರೋಧ ವ್ಯಕ್ತವಾದ ಬಳಿಕ ಹಾಡನ್ನ ಡಿಲೀಟ್ ಮಾಡಿದ್ದಾರೆ ಅನ್ನೋದು ಸಮಾಧಾನಕರ ಸಂಗತಿ. ನೀವೆಲ್ಲ ವಿರೋಧಿಸಿದ್ದಕ್ಕೆ ಧನ್ಯವಾದಗಳು. ಇಂಥ ಹಾಡು ಸರಿಯಿಲ್ಲ ಎನ್ಸಿದ್ರೆ ಅದನ್ನ ತಯಾರಿಸಿದ ಚಿತ್ರತಂಡವನ್ನ ಹೊಣೆಗಾರರನ್ನಾಗಿ ಮಾಡಬೇಕು. ವಿರೋಧಿಸುವಾಗ ಅವರ ಹೆಸರು ಮತ್ತೆ ಫೋಟೋವನ್ನು ಕೂಡ ಬಳಸಬೇಕು. ಆಗ ಮಾತ್ರ ಅವರಿಗೆ ಭಯ ಇರುತ್ತೆ. ಇನ್ಮುಂದೆ ಬಹಳ ಎಚ್ಚರಿಕೆಯಿಂದ ಇರ್ತೇನೆ ಅಂತ ಹೇಳಿ ನೋರಾ ಫತೇಹಿ ಅವರು ಸ್ಪಷ್ಟನೆಯನ್ನ ಕೊಟ್ಕೊಂಡಿದ್ದಾರೆ. ಇನ್ನು ಕೆಡಿ ಸಿನಿಮಾದ ಹಾಡಂತೂ ಅದರ ಸಾಹಿತ್ಯಕ್ಕಂತೂ ಇಡೀ ದೇಶದಾದ್ಯಂತ ಎಲ್ಲರೂ ಕೂಡ ಕಿಡಿಯನ್ನ ಕಾರ್ತಾ ಇದ್ದಾರೆ. ಕನ್ನಡಿಗರಂತೂ ಇಂತಹ ಸಾಹಿತ್ಯವನ್ನ ನಾವು ನಿರ್ದೇಶಕ ಪ್ರೇಮಿಂದ ಎಕ್ಸ್ಪೆಕ್ಟ್ ಮಾಡೇ ಇರ್ಲಿಲ್ಲ ಅಂತ ತುಂಬಾನೇ ಕಿಡಿ ಕಾರ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದ ತುಂಬಾ ಪ್ರೇಮ್ ಅವರಿಗೆ ಚೀಮಾರಿಯನ್ನ ಹಾಕ್ತಾ ಇದ್ದಾರೆ. ಎಂತೆಂತ ಹಾಡುಗಳನ್ನ ಕೊಟ್ಟಿರುವಂತಹ ಪ್ರೇಮ್ ಇಂಥದೊಂದು ಕೆಟ್ಟದಾಗಿರುವಂತಹ ಅಶ್ಲೀಲ ಸಾಹಿತ್ಯ ಇರುವಂತಹ ಒಂದು ಹಾಡನ್ನ ಕೊಟ್ಟಿದ್ದಾರೆ ಅಂತಂದ್ರೆ ಅದನ್ನ ನಾವು ಒಪ್ಪೋದಕ್ಕೆ ಸಾಧ್ಯನೇ ಇಲ್ಲ. ಇದನ್ನ ಈಗಿಂದೀಗ್ಲೇ ಡಿಲೀಟ್ ಮಾಡ್ಬೇಕು ಅಂತ ಕೂಡ ಹೇಳ್ಕೊಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಈ ರೀತಿಯಾಗಿರುವಂತಹ ಅಶ್ಲೀಲ ಸಾಹಿತ್ಯ ಇರುವಂತಹ ಹಾಡನ್ನ ಪ್ರೇಮ್ ಅವರು ಬರೆಯೋದಕ್ಕಾದ್ರೂ ಹೇಗೆ ಸಾಧ್ಯ? ಇದನ್ನ ರಕ್ಷಿತಾ ಪ್ರೇಮ್ ಅವರು ಒಪ್ಪೋದಕ್ಕಾದ್ರೂ ಹೇಗ್ ಸಾಧ್ಯ? ಕನ್ನಡ ಚಿತ್ರರಂಗದಲ್ಲಿ ಇಂಥದೊಂದು ಅಶ್ಲೀಲವಾಗಿರುವಂತಹ ಸಾಹಿತ್ಯವನ್ನ ಇದುವರೆಗೂ ಕೂಡ ನಾವ್ ಎಲ್ಲೂ ಕೇಳಲೇ ಇಲ್ಲ. ತಕ್ಷಣ ಇದ್ರ ಬಗ್ಗೆ ಪ್ರೇಮ್ ಅವರು ಮಾತಾಡ್ಬೇಕು. ಇಲ್ಲ ಅಂತಂದ್ರೆ ಹಾಡನ್ನ ಸಿನಿಮಾದಿಂದನೇ ಡಿಲೀಟ್ ಮಾಡ್ಬೇಕು ಅಂತ ಕೂಡ ಅವರ ಮೇಲೆ ಒತ್ತಡವನ್ನ ಹೇರ್ತಾ ಇದ್ದಾರೆ. ಸೊ ನಿಮ್ಗೇನ್ ಅನ್ಸುತ್ತೆ? ಕಮೆಂಟ್ ಮಾಡಿ. ಹಾಗೆ ನೀವಿನ್ನು ನಮ್ಮ ದಿ ಸ್ಪೆಷಲ್ ಕನ್ನಡವನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ.